ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ತೋಟದಲ್ಲೇ ಇದ್ದೀನಿ. ನುಗ್ಗಿ ಎಲ್ಲ ಸಂಪೂರ್ಣವಾಗಿ ಎಲ್ಲ ಕಟಾವು ಆಗೈತೆ. ನುಗ್ಗಿ ಇನ್ನೊಂದೇ ನುಗ್ಗಿ ಬರೋದಿಲ್ಲ. ಹೆಚ್ಚು ಕಮ್ಮಿ ನವೆಂಬರ್ ಡಿಸೆಂಬರ್ಗೆ ನುಗ್ಗಿಕಾಯಿ ಬರೋದು. ಅದಕ್ಕೆ ಈಗೆಲ್ಲ ಬೆಳೆ ಕಟಾವಾಗಿರೋದ್ರಿಂದ ನಾವೀಗ ಕಡಿಯುವಂತಹ ಒಂದು ಕೆಲಸನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಪ್ರತಿ ವರ್ಷನೂ ಜೂನ್ ಜುಲೈನಲ್ಲೇನೆ ಕಟಾವು ಮಾಡ್ತಿದ್ವಿ. ಈಗ ಕಟ್ ಮಾಡಿದ್ರೆ ನವೆಂಬರ್ ಡಿಸೆಂಬರ್ಗೆಲ್ಲ ಚಿಗುರೆಲ್ಲ ಕಾಯಿ ಚಿಗುರು ಚೆನ್ನಾಗಿ ಬರುತ್ತೆ ಅಂತಂದೇಳಿ ಈ ತಿಂಗಳಲ್ಲೇನೆ ಎಲ್ಲ ಕಟ್ ಮಾಡ್ತೀವಿ ಸ್ನೇಹಿತರೆ. ಕಟ್ ಮಾಡೋದಕ್ಕೆ ರೆಡಿ ಆಗೈತೆ. ನೀವು ಇವಾಗ ಗಮನಿಸ್ತಾ ಇದ್ದೀರ, ಜುಲೈ ತಿಂಗಳು ಜುಲೈ 2-3ನೇ ತಾರೀಕು ಇದನ್ನ ಕಟ್ ಮಾಡ್ಬೇಕಂತೇಳಿ ಲೇಬರ್ಸಿಗೆಲ್ಲ ಹೇಳಿದ್ದೀನಿ. ನಾಳೆ ತಪ್ಪಿದ್ರೆ ನಾಳಿದ್ದು ಬರ್ತಾರೆ. ವಿಡಿಯೋ ಒಂದು ಸ್ವಲ್ಪ ಹಾಕೋದು ಲೇಟ್ ಆಗಿರುತ್ತೆ ನೋಡ್ರಿ. ಎಲ್ಲ ಸೀದಾ ಮೇಲಿದೆ, ಈಗೆಲ್ಲ ಚಪ್ರಾದಂಗಾಗೈತೆ. ಮುಂದೆ ಈ ಪ್ಲಾನ್ ನ ಚೇಂಜ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಅಡಿಕೆ ಗಿಡದ ಕೆಳಗಡೆನೆ ನುಗ್ಗಿ ಬೆಳಿಬೇಕಾಗುತ್ತೆ. ಅಡಿಕೆ ಗಿಡದ ಮೇಲ್ ಬೆಳೆದ್ರೆ ಸ್ವಾಲೆ ಆಗ್ಬಿಡುತ್ತೆ. ಅದರಿಂದ ಕೆಳಗ್ ಮಲ್ಚಿಂಗ್ ಇರುತ್ತೆ. ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ ನುಗ್ಗಿ ಇರೋದ್ರಿಂದ. ಹುಲ್ಲು ಬಹಳ ಹುಲ್ಲು ನಿರ್ವಹಣೆನೂ ತುಂಬಾನೇ ಈಸಿ ಆಗುತ್ತೆ, ಮತ್ತೆ ತೇವಾಂಶದ ನಿರ್ವಹಣೆನೂ ತುಂಬಾನೇ ಈಸಿ ಆಗುತ್ತೆ. ಯಾಕಂದ್ರೆ ಹೆಚ್ಚಾಗಿ ನೀರು ಮತ್ತೆ ಗೊಬ್ಬರ ಜಾಸ್ತಿ ಏನು ಬೇಕಾಗೋದಿಲ್ಲ. ಯಾಕಂತಂದ್ರೆ ನೆರಳಿರುತ್ತೆ, ಮತ್ತೆ ಇದು ಯಥೇಚ್ಛವಾಗಿ ಗೊಬ್ಬರ ಬೀಳುತ್ತೆ. ನೆಕ್ಸ್ಟ್ ಕಟ್ ಮಾಡೋದು, ಅದನ್ನೆಲ್ಲ ರೋಟೋವೇಟರ್ ಓಡಿಸೋದು, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನೋಡ್ರಿ ನುಗ್ಗಿಯಿಂದ ಎಷ್ಟು ಉಪಯೋಗ ಅನ್ನುವಂಥ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.